ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, PSSM ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಇವತ್ತು ಧ್ಯಾನ 365 188ನೇ ದಿವಸ. ಧ್ಯಾನ ಜೊತೆ ಎಷ್ಟೊಂದು ವಿಷಯಗಳು ನಾವು ಮಾಡ್ತಾ ಇರಬೇಕು. ಆವಾಗ ಧ್ಯಾನದ ಒಂದು ಕ್ವಾಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರಬೇಕು. ಅದನ್ನು ಮೇಂಟೈನು ಮಾಡ್ತಾ ಇರಬೇಕು. ನಮ್ಮನ್ನು ನಾವು ನೋಡಬೇಕು. ಬಾಯಿಂದ ಏನು ಮಾತಾಡ್ತಾ ಇದ್ದೀವಿ, ಬಾಯಿ ಒಳಗೆ ಏನು ಹೋಗ್ತಾ ಇದೆ, ಕಿವಿಯಲ್ಲಿ ಏನು ಒಳಗೆ ಹೋಗ್ತಾ ಇದೆ, ಕಣ್ಣು ಯಾವುದನ್ನು ನೋಡ್ತಾ ಇದೆ, ಮನಸ್ಸು ಯಾವ ವಿಷಯಗಳಿಗೆ ಸಂಚಲನೆ ಆಗ್ತಾ ಇದೆ, ಮನಸ್ಸು ಯಾವ ವಿಷಯವನ್ನು ನೋಡ್ತಾ ಇದೆ, ಶಾಂತವಾಗಿ ಇದೆಯಾ, ಅಶಾಂತವಾಗಿ ಇದೆಯಾ, ಭೇದಗಳು ಇದೆಯಾ, ಇಲ್ಲ ಅಂದರೆ ಇಡೀ ಪ್ರಪಂಚನೂ ಒಂದೇ ಥರ ನೋಡ್ತಾ ಇದ್ದೀವ. ಪ್ರತಿಯೊಂದು ಶೂನ್ಯವಾಗಿ ನಮ್ಮನ್ನು ನಾವು ಗಮನಿಸಬೇಕು. ಎಷ್ಟೊಂದು ವಿಷಯಗಳಲ್ಲಿ ಬಹಳ ಮುಖ್ಯವಾದ ವಿಷಯ ಏನು ಅಂದರೆ ಅಟ್ಯಾಚ್ಮೆಂಟ್. ಈ ಅಟ್ಯಾಚ್ಮೆಂಟ್ ಒಂದು ನಮ್ಮ ಸಮಯ, ನಮ್ಮ ಶಕ್ತಿಯನ್ನು ಕ್ಷೀಣಿಸುತ್ತದೆ. ಸಫರಿಂಗ್ಸ್ ಇರಬಾರ್ದು, ನನ್ನ ಜೀವನದಲ್ಲಿ ಆನಂದ ಮಾತ್ರ ಇರಬೇಕು ಅಂದರೆ ಅಟ್ಯಾಚ್ಮೆಂಟ್ ಅನ್ನೋದು ಇರಬಾರ್ದು. ಇದೆಲ್ಲರಿಗೂ ಗೊತ್ತು. ಆದರೆ ಅಟ್ಯಾಚ್ಮೆಂಟ್ ಡೆಫಿನಿಷನ್ನು ಎಷ್ಟೋ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದು. ಉದಾಹರಣೆಗೆ ನನ್ನ ಹತ್ರ ಯಾರಾದ್ರು ಬಂದರೆ, ಎಕ್ಸಾಂಪಲ್, ನನ್ನ ಕೈಯಲ್ಲಿ ಒಂದು ಸ್ವೀಟ್ ಇದೆ, ತಗೊಳ್ತೀರಾ ಸರ್ ಅಂದರೆ, ಇಲ್ಲ ಸರ್ ಬೇಡ ಸರ್, ಅದು ಅಟ್ಯಾಚ್ಮೆಂಟ್ ಅಲ್ಲ. ಇದು ತಿಂದರೆ ಮತ್ತೆ ನನಗೆ ಮತ್ತೆ ಬೇಕು ಅಂತ ಆಲೋಚನೆ ಬರ್ತಾ ಇದೆ ನೋಡಿ, ಆ ಆಲೋಚನೆ ಅಟ್ಯಾಚ್ಮೆಂಟ್. ನಾನು ಒಂದು ಕಡೆ ಇದ್ದೀನಿ, ತಿನ್ನಬೇಕು ಅನಿಸ್ತಾ ಇದೆ, ಸಿಕ್ಕಿದೆ, ತಿನ್ನಿತೀನಿ, ಆದಮೇಲೆ ಮನಸ್ಸಿಂದ ಅದು ಹೋಗ್ಬೇಕು, ಅದು ಕರೆಕ್ಟ್. ನನ್ನ ಹತ್ರ ಕೂತ್ಕೊಂಡು ಮಾತಾಡ್ತಾರೋ ಮತ್ತೆ ಮನೆ ಹೋಗಿ ನನ್ನ ಬಗ್ಗೆನೇ ಯೋಚನೆ ಮಾಡುತ್ತೆ, ಮಿಸ್ ಆಗಿದ್ದೀನಿ, ಅದು ಅಟ್ಯಾಚ್ಮೆಂಟ್. ಒಂದು ಕಡೆ ನಾವು ಇರ್ತೀವಿ ಅಂದರೆ ಸಂಪೂರ್ಣವಾಗಿ ಇರಬೇಕು. ಅಂದರೆ 1 ಗಂಟೆ 2 ಗಂಟೆ 3 ಗಂಟೆ ಧ್ಯಾನ ಮಾಡಿದ್ರೆ ಧ್ಯಾನ ಮಾತ್ರ ಇರಬೇಕು. ಧ್ಯಾನದಿಂದ ಹೊರಗೆ ಬಂದರೆ ಏನು ಕಣ್ಣಕ್ಕೆ ಕಾಣಿಸ್ತಾ ಇದೆಯೋ, ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್. ಅಟ್ಯಾಚ್ಮೆಂಟ್ ಡೆಫಿನಿಷನ್ನು ಏನು ಅಂದರೆ, ಕಣ್ಣಿಗೆ ಏನು ಕಾಣಿಸ್ತಾ ಇಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಇವಾಗ ಆಫೀಸಲ್ಲಿ ಇದ್ದೀವ, ಆಫೀಸ್ ಕೆಲಸಗಳು ಇದಿರಬೇಕು. ಒಂದು ಬ್ರೇಕಲ್ಲಿ 1/4 ಗಂಟೆ ಅರ್ಧ ಗಂಟೆ ಧ್ಯಾನ ಮಾಡ್ತಾ ಇದೀವ, ಬರೀ ಧ್ಯಾನ. ಆದಮೇಲೆ ಆಫೀಸ್. ರೋಡಲ್ಲಿ ನಾವು ಗಾಡಿ ನುಡಿಸ್ತಾ ಇದೀಯ, ಗಾಡಿ ಮಾತ್ರನೇ ನನ್ನ ಪ್ರಪಂಚ. ಊಟ ಮಾಡ್ತಾ ಇದೀವ, ಊಟ ಮಾತ್ರ ನನ್ನ ಪ್ರಪಂಚ. ಒಬ್ಬರ ಹತ್ರ ಮಾತಾಡ್ತಾ ಇದೀವ, ಮಧ್ಯದಲ್ಲಿ ಫೋನ್ ನೋಡೋದು, ಇದು ನೋಡೋದು, ಅದು ನೋಡೋದಿಲ್ಲ. ಮಾಡಿದರೆ ಸಂಪೂರ್ಣವಾಗಿ ಮಾಡಿ, ಆವಾಗ ಮನಸ್ಸಿಂದ ಅದು ಹೋಗ್ಬಿಡುತ್ತೆ. ಇಲ್ಲ ಅಂದರೆ ಆಮೇಲೇನೂ ಅದು ಕಂಟಿನ್ಯೂ ಆಗುತ್ತೆ ಮಾಸ್ಟರ್. ಆಫೀಸಲ್ಲಿ ಕೂತ್ಕೊಂಡು ಮನೆ ಬಗ್ಗೆ ನೀವು ಚಿಂತೆ ಮಾಡ್ತಾ ಇದ್ರೆ, ಮನೆಯಲ್ಲಿ ಕೂತ್ಕೊಂಡು ಆಫೀಸ್ ಬಗ್ಗೆ ಚಿಂತನೆ ಮಾಡ್ತಾ, ನಾನು ಎಲ್ಲಿ ಇದ್ದೀನೋ, ಯಾರ ಹತ್ರ ಇದ್ದೀನೋ, ಸಂಪೂರ್ಣವಾಗಿ ಅಲ್ಲಿ ಇದ್ರೆ ಅದು ಮನಸ್ಸಿಂದ ಹೋಗ್ಬಿಡುತ್ತೆ. ಕಂಪ್ಲೀಟ್ ಮಾಡಬೇಕು, ಪ್ರತಿಯೊಂದಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಇಲ್ಲ ಅಂದರೆ ಅದು ಸ್ಟಾಪ್ ಆಗಲ್ಲ, ಮತ್ತೆ ನಿಮ್ಮ ಹತ್ರ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಯಾವುದೇ ಒಂದು ವಿಷಯ ನೀವು ಮಾಡಿರೋದು ಅಟ್ಯಾಚ್ಮೆಂಟ್ ಇಲ್ಲ, ಅದಿಲ್ಲ ಅನ್ನೋ ಸಮಯ ನನಗೆ ಬೇಕು ನಿಮ್ಗೆ ಅನಿಸುತ್ತೆ, ಅದು ಅಟ್ಯಾಚ್ಮೆಂಟ್. ನನಗೆ ಒಬ್ಬರು ಇಷ್ಟ ಅಂದರೆ ಅವ್ರು ಇರ್ತಾರೆ, ಅವ್ರ ಹತ್ರ ಮಾತಾಡ್ತೀನಿ, ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡ್ತೀನಿ. ಅವ್ರು ಹೋಗಿನ ತಕ್ಷಣ ನನ್ನ ಮನಸ್ಸಿಂದ ಅವ್ರು ಹೋಗಿಬಿಡ್ಬೇಕು. ಇದು ಅಭ್ಯಾಸಕ್ಕೆ ಬರಬೇಕಂದ್ರೆ ನಾನು ಯಾವ ಸ್ಥಿತಿಯಲ್ಲಿ ಇದೀನೋ ಅಂತ ಫಸ್ಟ್ ನಾವು ನೋಡಲೇಬೇಕು. ಅಟ್ಯಾಚ್ಮೆಂಟ್ ಇದೆಯಾ ಇಲ್ವಾ, ಅದು ಒಂದು ಪದಾರ್ಥ ಮೇಲೆ ಇರ್ಬೋದು, ಒಬ್ಬ ಮನುಷ್ಯನ ಮೇಲೆ ಇರ್ಬೋದು, ಯಾವುದ ಮೇಲೇನೂ ಇರ್ಬೋದು. ಬೇರೊಬ್ಬರು ನಮ್ಮನ್ನು ನೋಡಿ ನಿಮಗೆ ತುಂಬ ಅಟ್ಯಾಚ್ಮೆಂಟ್ ಇದೆ ಅಂದರೆ ಅವ್ರ ಮಾತು ಕೇಳಬೇಡಿ. ಫಸ್ಟ್ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿ, ಅಬ್ಸರ್ವೇಷನ್ ಆದಮೇಲೆ ಕರೆಕ್ಷನ್ ಮಾಡ್ಕೊಳ್ಳೋಣ. ಅಟ್ಯಾಚ್ಮೆಂಟ್ ಯಾಕೆ ಬೇಡ ಅಂದರೆ, ಅಟ್ಯಾಚ್ಮೆಂಟ್ ಇದ್ದರೆ ಸಫರಿಂಗ್ ಬರುತ್ತೆ. ದುಃಖ ಅನ್ನೋದು ನಿಮಗೆ ಬರ್ತಾ ಇದೆ ಅಂದರೆ ಅಟ್ಯಾಚ್ಮೆಂಟ್ ಇದೆ ಅಂತ ಸೂಚನೆ. ಯಾವುದೇ ಒಂದು ವಿಷಯಕ್ಕೆ ದುಃಖ ಬರ್ತಾ ಇದೆ ಅಂದರೆ ಹುಡುಕ್ಬೇಕು, ಎಲ್ಲಿಂದ ಬರ್ತಾ ಇದೆ, ಇದಕ್ಕೆ ಮೂಲ ಏನು, ರೂಟ್ ಕಾಸ್ ಏನು ನೋಡಿದ್ರೆ ಅಲ್ಲಿ ಒಂದು ಅಟ್ಯಾಚ್ಮೆಂಟ್ ಕೂತ್ಕೊಳ್ಳುತ್ತೆ. ಆ ಅಟ್ಯಾಚ್ಮೆಂಟ್ ಯಾವಾಗ ನೀವು ತೆಗ್ತಿರೋ ಸಫರಿಂಗ್ ಅನ್ನೋದು ಹೋಗುತ್ತೆ. ಅಟ್ಯಾಚ್ಮೆಂಟ್ ಎಲ್ಲೆಲ್ಲಿ ಇರುತ್ತೋ ಸಫರಿಂಗ್ ಅಲ್ಲೇ ಕೂತ್ಕೊಳ್ಳುತ್ತೆ, ನೆಳಲು ಥರ. ಯಾವಾಗ ಅಟ್ಯಾಚ್ಮೆಂಟ್ ಹೋಗ್ಬಿಡುತ್ತೋ ಸಫರಿಂಗ್ ಹೋಗುತ್ತೆ. ಪ್ರತಿಯೊಬ್ಬರು ಸಫರಿಂಗ್ ಹೋಗ್ಬೇಕು ಅಂತ ಅದರ ಮೇಲೆ, ನೆಳಲು ಮೇಲೆ ನಾವು ಫೋಕಸ್ ಮಾಡ್ತೀವಿ, ಅಟ್ಯಾಚ್ಮೆಂಟ್ ಮೇಲೆ ಹೋಗಲ್ಲ. ಈಗ ಒಂದು ಹೋಗಿದ್ರೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತದೆ, ನಮ್ಮ ಕ್ವಾಲಿಟಿ ಆಫ್ ಮೆಡಿಟೇಷನ್ ಇಂಪ್ರೂವ್ ಆಗುತ್ತೆ, ಇನ್ನೂ ಡೀಪ್ ಮೆಡಿಟೇಷನ್ ಸಿಗುತ್ತೆ. ಈ ಅಟ್ಯಾಚ್ಮೆಂಟ್ ಅನ್ನೋದು, ಸಫರಿಂಗ್ ಅನ್ನೋದು ಹೋಗಿಲ್ಲ ಅಂದರೆ ಈ 2ನೇ ಶರೀರ, ಎಥರಿಕ್ ಬಾಡಿ ಡ್ಯಾಮೇಜ್ ಆಗ್ತಾನೆ ಇರುತ್ತೆ, ಲೀಕ್ಸ್ ಆಗ್ತಾನೆ ಇರುತ್ತೆ ಎನರ್ಜೀಸು. ಆವಾಗ ಆಸ್ಟ್ರಲ್ ಟ್ರಾವೆಲಿಂಗ್ ಯಾವಾಗ ಆಗುತ್ತೆ? ಇದು ಚೆನ್ನಾಗಿ ಆಸ್ಟ್ರಲ್ ಟ್ರಾವೆಲಿಂಗ್ ಆಗಬೇಕು ಅಂದರೆ ಸಫರಿಂಗ್ ಅನ್ನೋದು ನಮ್ಮ ಜೀವನದಿಂದ ಹೋಗಬೇಕು.
ಯಾವುದೇ ಒಂದು ಕಾರಣ. ಕೃಷ್ಣ ಅರ್ಜುನನಿಗೆ ಒಂದೇ ಹೇಳಿದ್ರು, ನಿಮ್ಮ ಹತ್ರ ದುಃಖ ಇದೆ, ಸಫರಿಂಗ್ ಇದೆ, ಯಾಕೆಂದರೆ ಇನ್ನೂ ನಿಮಗೆ ಸತ್ಯ ಗೊತ್ತಾಗಿಲ್ಲ. ನಾನು ಆತ್ಮ ಅಂತ ನನಗೆ ಗೊತ್ತು, ನೀವು ಇನ್ನೂ ಆತ್ಮ ಅಂತ ನಿಮ್ಗೆ ಗೊತ್ತಿಲ್ಲ. ಸುಮ್ಮನೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀವಿ, ಬಟ್ ಸತ್ಯ ಏನೂ ನಿಮಗೆ ಗೊತ್ತಿಲ್ಲ. ಯಾವಾಗ ನಮಗೆ ಸತ್ಯ ಅರ್ಥ ಆಯಿತು, ಆವಾಗ ಪ್ರತಿಯೊಂದು ವಿಷಯದಲ್ಲಿ ಸಫರಿಂಗ್ ಅನ್ನೋದು ಹೋಗ್ಬಿಡುತ್ತೆ. ಪ್ರತಿಯೊಂದನ್ನು ಆಪರ್ಚುನಿಟಿ ಥರ ನೋಡ್ತೀವಿ ನಾವು. ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಬೇಕು. ಯಾವ ವಿಷಯದಲ್ಲಿ ನನಗೆ ಸಫರಿಂಗ್ ಇದೆ ಅನ್ನು ನೋಟ್ ಮಾಡಿಕೊಂಡು ಅದು ರೂಟ್ ಕಾಸ್ ಅನಾಲಿಸಿಸ್ ಮಾಡಿದರೆ ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ಅಟ್ಯಾಚ್ಮೆಂಟ್ ಇರುತ್ತೆ, ಇನ್ಕಂಪ್ಲೀಟ್ನೆಸ್ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಿಬಿಡಿ, ಸಫರಿಂಗ್ ಹೋಗ್ಬಿಡುತ್ತೆ. ಟ್ರೈ ಮಾಡಬೇಕು, ನಮ್ಮನ್ನು ನಾವು ಅಬ್ಸರ್ವ್ ಮಾಡಬೇಕು. ಇದು ಇವತ್ತು ಹೋಮ್ವರ್ಕ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.